ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ಹೊಸ ವಿಡಿಯೋಗಳಿಗಾಗಿ ಜೈ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೀವು ನೋಡಿ ನಿಮ್ಮವರಿಗೂ ಶೇರ್ ಮಾಡಿ. ಹಾಯ್, ನಾನು ಜೈ. ಇವತ್ತು ಒಬ್ಬ ಅನುಭವಸ್ಥ ರೈತರು, ದ್ರಾಕ್ಷಿ ಬೆಳೆಗಾರರು ಮತ್ತು ಕಡಿಮೆ ಒಂದು ವೆಚ್ಚದಲ್ಲಿ ಹೆಚ್ಚಿನ ಇಳುವರಿಯನ್ನು ತೆಗೆಯುವಂಥ ಒಬ್ಬ ನುರಿತ ರೈತರಿದ್ದಾರೆ ನಮ್ಮ ಜೊತೆ. ಅವ್ರ ಹೆಸರು ರಾಜಶೇಖರ್ ಮೇಳ್ಕುಂದ ಅಂತ. ಸೊ ಅವರು ಯಾವ ರೀತಿಯಾಗಿ ಒಂದು ದ್ರಾಕ್ಷಿಯನ್ನು ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ಇಳುವರಿಯನ್ನು ತೆಗಿತಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಾರೆ. ಅದರ ಜೊತೆಗೆ ಯಾವ ರೀತಿಯಾಗಿ ಒಂದು ದ್ರಾಕ್ಷಿ ಬೆಳೆಯನ್ನು ಬೆಳಿಬೇಕು ಮತ್ತು ಯಾವೆಲ್ಲ ವ್ಯವಸ್ಥೆಗಳಿಂದ ನಾವು ಸಮೃದ್ಧವಾದಂಥ ಒಂದು ಬೆಳೆಯನ್ನು ತೆಗಿಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ ಸರ್, ಪ್ರಾಪರ್ ನಿಮ್ದು ಯಾವ ಊರು? ನಮ್ಮ ಪ್ರಾಪರ್ ಸರ ಬಿಜಾಪುರ ಜಿಲ್ಲೆ, ಬಿಜಾಪುರ ತಾಲೂಕು, ದ್ಯಾಬೇರಿ ಅಂಥೇಳಿ ಗ್ರಾಮ ಸರ್. ದ್ಯಾಬೇರಿ ಗ್ರಾಮದವ್ರು ಸರ. ಈಗ 4-5 ವರ್ಷದಿಂದಲೂ ಇಲ್ಲೇ ಒಬ್ಬರು ನಮಗೆ ಹೊಲ ಮಾಡ್ಲಿಕ್ಕೆ ಕೊಟ್ಟಿದ್ದರು. ಇದು ದ್ರಾಕ್ಷಿ ಬೆಳೆ ನಮ್ಮ ಪರಿಚಯದವರು. ನಾವು ಅಲ್ಲಿ 10 ವರ್ಷ ಮಾಡ್ಕೋತೇ ಬಂದಿದ್ದೇವ್ರಿ ಇದನ್ನು. ಆ ಅನುಭವದ ಮೇಲೆ ಇಲ್ಲಿ ನಮಗೆ ಕಳಿಸಿದ್ರು. ಅವ್ರು ನಮ್ಕ ಅನುಭವಕರು ಇದ್ರು ಇದ್ರಾಗ ದ್ರಾಕ್ಷಿ ಒಳಗೆ. ಅವ್ರು ಮೇಸ್ತ್ರಿ ಅಂಥೇಳಿ ಅವರು ಇಲ್ಲಿಗೆ ನಮಗೆ ಲಿಂಕ್ ಕೊಟ್ಟು ಇವರಿಗೆ ನಮ್ಗೆ ಪರಿಚಯ ಮಾಡಿಸಿ ಇಲ್ಲಿ 50% ಅಂಥೇಳಿ ಮಾತಾಡಿ ಇಲ್ಲೇ ಇದ್ದೀನಿ ಸರ್. ನಾನು 5 ವರ್ಷ ಆಯ್ತು ರೀ. ಅಂದರೆ ನಿಮ್ಮ ಕುಟುಂಬದೊಳಗೆ ನಿಮ್ಮ ಪೇರೆಂಟ್ಸ್ ಏನಾದ್ರು, ನಿಮ್ಮ ಪೋಷಕರು, ನಿಮ್ಮ ತಂದೆ ತಾಯಿಯವರು ಏನಾದರೂ ಹಿಂದಿನ ಹಿಡಿದು ಈ ಕೆಲಸ ಮಾಡ್ಕೊ? ಇಲ್ಲ ಸರ್, ಇಲ್ಲ ಸರ್. ನಾನೇ ಸರ್ ನಮ್ಮ ಮನ್ಯಾಗ ಮೊದಲು ದ್ರಾಕ್ಷಿ ಬೆಳೆಯವ್ರು ಅಂದ್ರೆ ನಿಮ್ಮ ನಾನೇ ಫಸ್ಟ್ ಸರ್ ಮೊದಲ. ಹಾಂ ಸರ್. ನಿಮ್ಮ ತಂದೆ ತಾಯಿಯವ್ರೇನು ಬ್ಯಾಕ್ಗ್ರೌಂಡ್ ಹೆಂಗ? ಯಾವ ಬಡ ಕುಟುಂಬ ಸರ್. ಅಲ್ಲಿ ದುಡಿದು ಇಲ್ಲಿ ಆ ಊರಾಗ ಈ ಊರಾಗ ಕಬ್ಬು ಕಡಿಯೋದು, ಆ ಕಡೆ ಮುಂಬೈ ಹೋಗೋದು, ಅಲ್ಲಿ ಏನ್ರಿ ಕೆಲಸ ಮಾಡೋದು, ಇಂಥವೆಲ್ಲ ಕಾಂಕ್ರೀಟ್ ಕೆಲಸ ಇಂಥವೆಲ್ಲ ಮಾಡಿದವರು. ನಾವು ಸಣ್ಣವ್ರಿರ್ಲಕ್ಕಾಗಿ ನಮ್ಮ ಅಪ್ಪವ್ರು ತೀರ್ಕೊಂಡ್ರಿ. ನಾವು ಎರಡು ವರ್ಷನವ್ರು ಇರ್ಲಕ್ಕಾಗಿ ನಮ್ಮ ಅಪ್ಪವ್ರು ತೀರ್ಕೊಂಡಾರ್ರಿ. ಅವಾಗಿನ ಹಿಡಿದು ಹಾಗೆ ನಮ್ಮವರು ಅಲ್ಲಿ ಇಲ್ಲಿ ಕೂಲಿ ಮಾಡಿ ನಮ್ಮನ್ನ ಬೆಳೆಸ್ಯಾರ್ರಿ. ಆಮೇಲೆ ಏನದ ಹಿಂಗೆ ಅಲ್ಲಿ ಇಲ್ಲಿ ಮಂದಿಯಲ್ಲಿ ಜೀತ ಇರ್ಕೋತ ದನ ಕುರಿ ಕಾಯ್ಕೋತ ನಾವೇನು ಸಾಲಿ ಕಲ್ತಿಲ್ಲ. ಹಾಗಾಗಿ ಹಿಂಗೆ ಮಾಡ್ಕೋತ ಇದ್ರೊಳಗೆ ಹೋದೇವ್ರಿ. ಮುಂದೆ 2009 ಹಿಡ್ಕೊಂಡು ನಾ ಇದ್ರೊಳಗೆ ಮಾಡ್ಲಾತೀನಿ ರೀ. ಅಂದ್ರೆ ಈಗ ಹೊಲದೊಳಗೆ ಕೆಲಸ? ಹಾಂ, ಹೊಲದೊಳಗೆ ಮಾಡ್ಕೋತ ಇದು ದ್ರಾಕ್ಷಿ ಒಳಗೆ ಹೋಗಿದ್ದಂದ್ರೆ ನಾ 2008-09 ಇದ್ರಾಗೆ ಬಂದೀನಿ ರೀ. ಫಸ್ಟ್ ನೀವು ದ್ರಾಕ್ಷಿ ನಿಮ್ಗೆ ಇದು ಬೆಳೆ ಮಾಡಬೇಕು ಅಂತೇಳಿ ಯಾವ ರೀತಿ ಗೊತ್ತಾಯ್ತು ನಿಮಗೆ? ಯಾರಿಂದ ಗೊತ್ತಾಯ್ತು? ನಮಗೆ ಯಾರು ಅಂತಂದ್ರೆ ಅವರು ಬಾಬು ಅಂಥೇಳ್ರಿ, ಮೇಸ್ತ್ರಿ ಅದಾರ ಅವ್ರು. ಬಾಬು ಅಂತೇಳಿ ಇದ್ರವ್ರಿ, ನಮ್ಮ ಬಾಬಾ ನಗರದವರು, ಪರಿಚಯದವ್ರು, ಭಾಳ ಖಾಸ್ ನಮಗೆ. ಅವರು ಮೇಸ್ತ್ರಿ ಇದ್ದಾರೆ. ಅವರಿಂದ ನಮಗೆ ಗೊತ್ತ್ರಿ. ಅದೇ ಹೆಂಗೆ ಏನು ಅಲ್ಲಿ ನಾವು ಬೇರೆದವ್ರಲ್ಲಿ ಕೆಲಸ ಮಾಡ್ತಿದ್ದೇವ್ರಿ. ಅವ್ರು ಕಂಟಿನ್ಯೂ ಅವ್ರಿಗೆ ಬಂದು ಹೇಳ್ತಿದ್ರು, ಈಗ ನೀವು ಯಾವ ರೀತಿ ಬಂದಿರಲ್ಲ ಹಿಂಗೆ. ಅವ್ರು ಹಿಂಗೆ ವಾರಕ್ಕೆ 15 ದಿವ್ಸಕ್ಕೆ ಬಂದು ಹೇಳ್ಕೊತಿದ್ರು. ಅಲ್ಲೇ 10 ವರ್ಷದಿಂದ 5 ವರ್ಷ ಅಲ್ಲಿ ಮಾಡಿದೇವ್ರಿ. 5 ವರ್ಷ ಮಾಡಿಂದ ಅವ್ರು ಮುಂದೆ 5 ವರ್ಷಕ್ಕೆ ಅವ್ರು ಬರಲಿಲ್ಲ. ನಾವು ಹಾಗೆ ಅದನ್ನೇ ಕಂಟಿನ್ಯೂ ಮಾಡ್ಕೋತ ಅದ್ರೊಳಗೆ ಯಾವಾಗ ನೀರ ಏನು ಬಿಡೋದು, ಯಾವ ರೀತಿ ಕಡ್ಡಿ ರೆಡಿ ಮಾಡೋದು, ಯಾವ ರೀತಿ ಚಟ್ನಿ ತೊಗೊಳೋದು, ಈ ಥರ ಎಲ್ಲ ಅನುಭವ ಆಗ್ಬಿಡ್ತಾರೆ. ಅವ್ರಲಿಂದ ನಿಮಗೊಂದು ಅನುಭವ. ಮಾಹಿತಿ ಸಿಕ್ಕಿದೆ? ಹಾಂ, ಪಕ್ಕಾ ಸರ್. ಫಸ್ಟ್ ಟೈಮ್ ನೀವು ಯಾವಾಗ ಈ ಒಂದು ದ್ರಾಕ್ಷಿ ಬೆಳಿಬೇಕಂತ ಆರಂಭ ಮಾಡಿದ್ದು? ಸ್ಟಾರ್ಟ್ ಮಾಡಿದ್ರಿ? ಅಂದ್ರೆ ಎಲ್ಲಿಂದ ಅಂತ ನಿಮ್ಮ ಹೊಲದಾಗೆ ಮಾಡಿದ್ರೆ? ನಮ್ಮ ಹೊಲದಾಗ ಇಲ್ಲ ಸರ್. ನನ್ನ ಹೊಲದಾಗ ಇನ್ನೂ ಥರನೂ ಮಾಡಿಲ್ಲ ಸರ್. ನಾನು ಸುಳ್ಳು ಕೇಳೋದು ಎಲ್ಲ ಬೇರೆಯವ್ರ ಹೊಲದಾಗೆ ಮಾಡೀನಿ. ಅಂದ್ರೆ ಅಲ್ಲಿ ಕೂಲಿ ಹಂಗೆ ಮಾಡ್ತಿದ್ದೆ. ಇಲ್ಲಿ ಏನದಲ್ಲ ಇದು ಪಾಲಕ್ ಅಂತೇಳಿ ಮಾಡ್ಲತ್ತೀನಿ ಸರ್. ಈಗ ಫಸ್ಟು ನಾವು ಒಬ್ಬ ಒಳ್ಳೆ ಇಳುವರಿ ತೆಗಿಬೇಕು ಅಂತ ಅನ್ನೋವಂಥ ಒಂದು ರೈತರು ಇರ್ತಾರ. ಸೊ ಮೊದ್ಲಿಗೆ ನಾವು ಭೂಮಿನ ಯಾವ ರೀತಿಯಾಗಿ ರೆಡಿ ಮಾಡ್ಕೋಬೇಕು ಈ ದ್ರಾಕ್ಷಿ ಬೆಳಿಬೇಕಾದ್ರೆ ಸರ? ಇದಕ್ಕೆ ಸರಿಯಾಗಿ ತಿಪ್ಪಿ ಗೊಬ್ಬರ ಬೇಕು ಸರ್. ತಿಪ್ಪಿ ಗೊಬ್ಬರ ಕರೆಕ್ಟಾಗಿ ಹುಲ್ಲು ಇರಲಾರ್ದಂಗೆ ನೋಡ್ಕೋಬೇಕು. ಹುಲ್ಲ ಬೆಳೆ ಎಲ್ಲ ತೆಗೆದು ಸರಿಯಾಗಿ ನಡೆ ಹಾಕ್ಬೇಕು. ಈಗ ಕೆಲವೊಂದು ಕಡೆ ಈಗ ಬೇರೆ ಬೇರೆ ಭಾಗಕ್ಕೆ ಕೆಂಪು ಮಣ್ಣು ಇರ್ತದ, ಕರಿ ಮಣ್ಣು ಇರ್ತದ, ಇದು ಒಂಥರ ಇದು ಬಿಳಿ ಮಣ್ಣು, ಹಿಂಗೆ ಬೇರೆ ಬೇರೆ ರೀತಿ ಮಣ್ಣು ಇರ್ತಾವ. ಹೌದು. ಆ ಮಣ್ಣಿನೊಳಗ ಈ ಬೆಳೆ ಬೆಳೀತದ ಇಲ್ಲ ನಿಮ್ಗೆ ಹೆಂಗೆ ಗೊತ್ತ? ನನಗೆ ಸರ ನಾನು ಈಗ ಮಾಡ್ಲಕತ್ತು 16-15 ಯಾಕೆ 18 ವರ್ಷ ಲೆಕ್ಕದಾಗ ಬತ್ರಿ ನಾ ಇದನ್ನು ಮಾಡ್ಲಕತ್ತು. ಹಾಂ, ಮಾಡ್ಲಕತ್ತಿಂದ ನನಗೆ ಪಕ್ಕ ಈ ನೆಲನೇ ಸೂಟ್ ಅನ್ನಿಸ್ತದೆ ರೀ. ಕರಿ ನೆಲ ನನಗೇನು ಸೂಟ್ ಅನಿಸಿಲ್ಲ ಸರ್. ಹಾಂ, ಕರಿ ನೆಲ ಏನಿರ್ತದಲ್ಲ ಒಟ್ಟು ಹಿಂಗೆ
ಅಂದ್ರೆ ಪವರ್ಫುಲ್ ಭೂಮಿ ಇರ್ತದೆ ಅದು. ಹ್ಮ್ ಆದ್ರೆ ಈ ಬೇರ್ಗಳಿಗೆ ಯಾವುದೇ ಒಂದು ಔಷಧ ಒಂದು ಡ್ರಿಪ್ನಾಗ ಏನ್ರ ಇದು ಜೀವಾಮೃತ ಏನು ಕೊಟ್ಟರು ಅದಕ್ಕೆ ಪಟ್ನೆ ತೊಳಲ್ಲ ಸರ್. ಅಂದ್ರೆ ಇದು ನಿಮಗೆ ಬಿಳಿ ಮಣ್ಣೆ ಇದಕ್ಕೆ ಬಿಳಿ ಮಣ್ಣ ಮಡ್ಡಿ, ನಮ್ಮ ಕಡೆ ಮಡ್ಡಿ ಬಂಗಾರ ಕಡ್ಡಿ ಅಂತೀವ್ರಿ ನಮ್ಮ ಜಿಲ್ಲೆ ಅಂದ್ರೆ ಒಳಗೆ. ಹಂಗ ಮಡ್ಡಿ ಅಂದ್ರೆ ನೀವು ಕರ್ಬ್ ಅಂತೀರಿ ಇದಕ್ಕೆ. ಕರ್ಬ್ ಅಂತೀವಿ. ಇದು ಕರ್ಬಲ್ಲ. ಹ್ಮ್. ಈ ಕರ್ಬಿಗೆ ನಮ್ಮ ಬಿಜಾಪುರ ಜಿಲ್ಲೆದೊಳಗೆ ಮಡ್ಡಿ ಅಂತಾರೆ ಇದಕ್ಕೆ. ಮಡ್ಡಿ. ಮಡ್ಡಿ ಬಂಗಾರ ಕಡ್ಡಿ ಹ್ಮ್. ಈ ತರ ಸರ್. ಅಂದ್ರೆ ಈ ಏನ್ ಕರ್ಬು ಇದ್ರೊಳಗೆ ಏನೂ ಬೆಳೆಯಲ್ಲ, ಹಾ ಇದು ಬರೀ ಕಲ್ಲು ಅಥವಾ ಖಟಕ್ ಹಾ ಹಿಂಗ ನಿಮ್ಮಲ್ಲಿ ಎಲ್ಲ ನಿಮ್ಮ ಇಡೀ ಈ ಏರಿಯಾದೊಳಗೆ ಈ ತಾಲೂಕದಾಗ ಹಂಗೆ ಅನ್ಕೋತೀರಿ. ಆದ್ರೆ ನಮಗೇನು ಹಂಗಿಲ್ಲ, ನನಗೆ ಇದೇ ಪಕ್ಕ ಅಂತೀನಿ ನೋಡಿ ಸರ್. ಇದೇ ಹಾ. ಭಾರಿ ನೆಲ. ನಂಬರ್ 1 ಸರ್. ನೀರು ಬೇಕು ಒಟ್ಟು. ಹ್ಮ್. ನೀರಾಗ ಗೊಬ್ಬರ ಇದ್ರೆ ನೀವು ಯಾವ್ದು ಬೇಕಾದನ್ನೇ ಬೆಳಿಬೋದು ಇಲ್ಲಿ. ಹ್ಮ್. ಆದ್ರೆ ಮತ್ತೆ ಕರಿ ಮಣ್ಣಿಗೆ ಆದ್ರೆ ನಮಗೆ ಇದು ಆಗಲ್ಲ ಸರ್. ಅದಕ್ಕೆ ಕಬ್ಬ ಬಾಳಿನೇ ಅನ್ಕೋರಿ ನೀವು. ಈ ಮಣ್ಣಿಗೆ ಆ ಮಣ್ಣಿಗೆ ಏನ್ ಡಿಫ್ರೆನ್ಸ್? ಏನು ಡಿಫ್ರೆನ್ಸ್ ಅಂದ್ರೆ ಸರ್, ಅದು ಕೋಲ್ಡ್ ಹಿಡಿತಾರೆ, ನೀರು ಹಿಡಿತ. ತಂಪು ಹಿಡಿತದ. ಮೇಲಾಗಿ ಯಾವಾಗ ಈಗ ನಾವು ಯಾವುದೇ ಒಂದು ಅದಕ್ಕೆ ಡ್ರಿಪ್ ಮೂಲಕ ಏನು ಕೊಟ್ಟಿದ್ನೋ ಅದಕ್ಕೆ ತೊಳಕ್ಕೆ ಸಾಧ್ಯ ಇಲ್ಲ ಸರ್ ಅದು ಜಲ್ದಿ. ಇದು ಈ ನೆಲ ಹೆಂಗದ, ನೀವು ಇವತ್ತೇ ಕೊಟ್ರೆ ಅಂದ್ರೆ ಇವತ್ತೇ ಸಂಜೆ ಕಡೆನೇ ಗೊತ್ತು ಮಾಡಿಸ್ತದೆ ಅದೇ ಹಂಗ. ಅದು ಹಂಗೆ ಅಷ್ಟು ಬೇಗ. ಅಂದ್ರೆ ಇದು ಒಂಥರ ಚಾ ಸೋಸದ ಮುರುಗಪ್ಲೆ ಇದು ನೆಲದಾಗ ಏನೇ ಒಂದು ಹನಿ ಬಿದ್ರು ಪಟ್ನೆ ಬೇರಿಗೆ ಹೋಗಿ ಹತ್ತದ್ರಿ ಇದು. ಅಂದ್ರೆ ನೀರು ಹಿಂಗತ್ತದ. ಹಾಂ ಕರ್ಬ್ ಅದಲ್ರಿ, ಅದ್ರ ಸಂಬಂಧ ಪಟ್ನೆ ಬೇರಿಗೆ ಹೋಗಿ ಟಚ್ ಆಗ್ತದ. ಒಂದೇ ಹನಿ ಬಿದ್ರು ಆ ನೆಲಕ್ಕೆ ಬೀಳಲ್ರಿ, ಕೆಂಪು ಮಣ್ಣಿಗೆ ಆಗ್ತದ. ಅದು ಯಾಕಂದ್ರೆ ಅದನ್ನೂ ಇದು ಇರ್ತದ, ಅದ್ರಾಗ ಹಳ್ಳಿನ ಅಂಶ ಇರ್ತದ. ಹಳ್ಳಿನ ಅಂಶ ಇರ್ತದ, ಅದನ್ನು ಗೊತ್ತಾಗ್ತದ ರೀ. ಈಗ ಮೊದಲು ಈ ಭೂಮಿನ ಫುಲ್ ಏನಂತಂದ್ರೆ ಹುಲ್ಲು ಇತ್ತು ಅಂತ ಹೇಳ್ರಿ. ಅದಕ್ಕೆ ಯಾವ ರೀತಿಯಾಗಿ ನೀವು ಪ್ರಾರಂಭ ಮಾಡ್ತೀರಿ? ಫುಲ್ ಅದಂತಂದ್ರೆ ಒಟ್ಟು ಇವು ಏನ್ರಿ ಗಳೆ ಹೊಡಿತೀವಿ ರೀ, ಕುಂಟಿ ಹೊಡಿತೀವಿ, ಇವು ಮಡಿಕೆ ಅಂಥೇಳಿ ಬರ್ತಾವ, ಅವೆಲ್ಲ ಹೊಡೆದು ಮೊದಲು ಹೊಲ ಶುದ್ಧ ಮಾಡ್ಕೋಬೇಕಾಗ್ತದೆ. ಆಯಿತು. ಇನ್ನೊಂದು ಏನಂತಂದ್ರೆ ಮೊದಲು ಒಂದೊಂದು ಬೆಳೆಗೆ ಒಂದೊಂದು ಥರ ಸೈಂಟಿಸ್ಟ್ಗಳು ಬಂದು ಮಣ್ಣು ಟೆಸ್ಟ್ ಮಾಡ್ತಾರೆ. ಸೊ ಅದು ಟೆಸ್ಟ್ ಮಾಡ್ತಾರಲ್ಲ, ನಿಮಗೆ ಏನಾದರೂ ನೀವು ಈ ಥರ ಟೆಸ್ಟ್ ಮಾಡಿದ್ರಿ? ಏನು ಮಾಡಿದ್ರಿ? ಇಲ್ಲ ಸರ್, ನಾ ಮಾಡಿಲ್ಲ. ಟೆಸ್ಟ್ ಏನು ಮಾಡಿಲ್ಲ? ನಾನು ಪಕ್ಕ ಪ್ರಾಕ್ಟಿಕಲ್ ಮೇಲೆ ಅನುಭವ ಸರ್ ನನಗೆ. ಅನುಭವದ ಮೇಲೆ ಇದು. ನಾ ಏನು ಸಾಲಿ ಕಲ್ತವಲ್ಲ ಬಿಟ್ಟವಲ್ಲ ಸರ್. ಅಂಗೂರ ಏನು ನಾಟಿ ಯಾವ ಥರ ಮಾಡ್ತಾರಂತ? ನಾಟಿ ಏನು ಸರ, ಇದು ಕೆಲವೊಬ್ರು ಹೆಂಗೆ ಮಾಡ್ತಾರೆ ರೀ, 5x8 ಮಾಡ್ತಾರೆ. ನಾವು ಏನದಲ್ಲ 10x5 ಅದ ಸರ್ ಇದು. ಅಂದ್ರೆ ಈ ಮಿಡ್ಲ್ ಒಳಗೆ? ಹಾಂ ಇದ್ರೊಳಗೆ ಗ್ಯಾಪ್ ಒಳಗೆ. ಹಾಂ ಇದು ಇದು ಗ್ಯಾಪ್ ಏನದಲ್ಲ ಸರ, ಇದು 10 ಅದ, ಹಿಂಗೆ 5 ಅದ. ಈ ಪ್ರಕಾರ ನಾಟಿ ಮಾಡ್ತೀವಿ. ಮಿಡ್ಲ್ ಒಳಗೆ 10, ಸೈಡ್ ಒಳಗೆ 5. ಹಾಂ ಲೈನ್ ಹಾಂ ಈ ಗಿಡದಿಂದ ಗಿಡಕ್ಕೆ 5 ಮತ್ತು ನಡು ಗ್ಯಾಪ್ ಅಂತಂದ್ರೆ 10. ಈ ಥರ ನಾಟಿ ಮಾಡ್ತೇವೆ ಸರ್. ಡಾಗ್ರೇಜ್ ಅಂತೇಳಿ ಅಗಿ ಬರ್ತದೆ ಸರ್. ಅದು ಇಲ್ಲಿ ಬಡ್ಡಿಗೆ ಕೆಲವೊಂದು ಉಳ್ದಿದ್ದು ಸಿಗ್ತಿರ್ತಾವೆ ನಿಮ್ಗೆ, ಈಗೆಲ್ಲ ತೆಗ್ದೀವಿ, ಅದು ಕಾಣಲ್ಲ. ಅದನ್ನೇ ಏನದಲ್ಲ ಒಂದು ಪ್ಯಾಕೆಟ್ ರೂಪದಾಗ ಅದು ಕಟ್ ಮಾಡಿ ಅದು ಕಣ್ಣಿದ್ದಿದ್ದು ಚುಚ್ಚಿರ್ತೀವಿ. ಅದು ಒಂದು 2-3 ತಿಂಗಳಿಗೆ ಸರಿಯಾಗಿ ಬರ್ತಂದ್ರೆ ಅದೇ ಇಲ್ಲಿ ಪಾಯಿಂಟ್ಗಳು ನೋಡ್ಕೊಂಡು ಅಲ್ಲಿ ಹಚ್ಚಿಬಿಟ್ಟಿರ್ತೀವಿ ಸರ್. ಅದು ಒಂದು 4-5 ತಿಂಗಳು ಬೆಳೀತದೆ ಡಾಗ್ರೇಜ್ ರೀ. ಅದು ಬೆಳೆನ ಅದಕ್ಕೆ ಕಲಮ್ ಕಟ್ತೀವಿ ಸರ್.